ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಸೃಷ್ಟಿಸಿ ಷಡ್ಯಂತ್ರ ಮಾಡಿದವರ ಜೊತೆ ಸಮೀರ್ ಕೂಡ ಪಾಲುದಾರನ ಇಂಥದ್ದೊಂದು ಅನುಮಾನದ ಮೇಲೆ ಕೇಸ್ ಹಾಕೊಂಡು ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಪೊಲೀಸರ ಮುಂದೆ ನಿನ್ನೆ ಸಮೀರ್ ವಿಚಾರಣೆಗೆ ಎದುರಾಗಿದ್ರು. ಇಂದೂ ಕೂಡ ಡ್ರಿಲ್ ಮಾಡಲು ಸಜ್ಜಾಗಿದ್ದಾರೆ ಪೊಲೀಸರು. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಟ್ಟು ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಧರ್ಮಸ್ಥಳ ಸುತ್ತಲಿನ ಪ್ರಕರಣದಲ್ಲಿ ಯೂಟ್ಯೂಬರ್ ಧೂತ ಯೂಟ್ಯೂಬ್ ಚಾನೆಲ್ನ ಎಂಡಿ ಸಮೀರ್ ಹೊಡೆದಿದ್ದ ಡೈಲಾಗ್ ಇದು. ಆದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಸಮೀರ್ ಅಂದುಕೊಂಡಂತೆ ಶಿವತಾಂಡವ ಶುರುವಾಗಿಲ್ಲ. ಪೊಲೀಸರು ಅಸಲಿ ಶಿವತಾಂಡವವನ್ನ ಶುರು ಮಾಡಿದ್ದಾರೆ. ಅದು ಇದೇ ಎಂಡಿ ಸಮೀರ್ ವಿರುದ್ಧ. ಧರ್ಮಸ್ಥಳದ ಬಗ್ಗೆ ಧೂತ ಯೂಟ್ಯೂಬ್ ಚಾನೆಲ್ ಮಾಲೀಕ ಎಂಡಿ ಸಮೀರ್ ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಿದ್ದ. ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ ಧೂತದಲ್ಲಿ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಶೀರ್ಷಿಕೆಯಡಿ ಒಟ್ಟು 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಈ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿತ್ತು. ಧರ್ಮಸ್ಥಳದಲ್ಲಿ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿಯನ್ನ ಹರಡಿದ್ದಾನೆ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ವಿಡಿಯೋ ಮಾಡಿ ಸುಳ್ಳು ಮಾಹಿತಿ ನೀಡಲಾಗಿದೆ ಅಂತ ಸುಮೋಟೋ ದೂರು ದಾಖಲಾಗಿತ್ತು. ಇದೇ ದೂರಿನ ವಿಚಾರಣೆಗೆ ಅಂತ ಬೆಳ್ತಂಗಡಿ ಪೊಲೀಸರ ಎದುರು ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ. ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ಆಗಿದ್ರು ಸಮೀರ್ ಬಂದಿದ್ದು ಬೆಳ್ತಂಗಡಿ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರ ಎದುರು. ಮೂವರು ವಕೀಲರ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಮೀರ್ ಎಂಟ್ರಿ ಆಯಿತು. ಕೈಯಲ್ಲಿ ಲ್ಯಾಪ್ಟಾಪ್, ಕೆಲವು ಪೇಪರ್ಗಳನ್ನ ಹಿಡಿಕೊಂಡು ಮುಗುಳ್ನಗೆ ಬೀರುತ್ತಾ ಸಮೀರ್ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿ ಸಮೀರ್ ಹೊರಗೆ ಬಂದಾಗ ಇದ್ದ ಕೂಲಿಂಗ್ ಗ್ಲಾಸು ಮತ್ತು ಆ ಮುಗುಳುನಗೆ ಕಾಣಿಸ್ತಿರ್ಲಿಲ್ಲ. ಹೇಗಿತ್ತು ಗೊತ್ತಾ ಸಮೀರ್ಗೆ ಖಾಕಿ ವಿಚಾರಣೆ. ಇದೇ ಕೇಸ್ನ 23 ನಿಮಿಷ 52 ಸೆಕೆಂಡುಗಳ ವಿಡಿಯೋ ಮುಂದಿಟ್ಕೊಂಡೆ ಬೆಳ್ತಂಗಡಿ ತನಿಖಾಧಿಕಾರಿ ಸಮೀರ್ಗೆ ಶಿವತಾಂಡವ ಅಂದ್ರೆ ಏನಂತ ವಿಚಾರಣೆ ಹೆಸರಲ್ಲಿ ತೋರಿಸಿದ್ರು. ವಿಡಿಯೋದಲ್ಲಿ ಆನೆ ಮಾವುತ, ಊರಿನ ಗೌಡ, ಸಾವಿರಾರು ಜನರ ಅತ್ಯಾಚಾರ, ಬೀದಿಗಿಳಿದು ಪ್ರತಿಭಟನೆ ಮಾಡಿ ಅಂದಿದ್ದನ್ನೇ ಮುಂದಿಟ್ಕೊಂಡು ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಧರ್ಮಸ್ಥಳದ ಬಗ್ಗೆ ಎಐ ವಿಡಿಯೋ ಮಾಡಲು ಕಾರಣ ಏನು? ಒಟ್ಟು 23 ನಿಮಿಷ 52 ಸೆಕೆಂಡ್ ವಿಡಿಯೋ ಎಲ್ಲಿ ಕೂತು ಮಾಡಿದ್ದು? 1000 ಜನರ ರೇಪ್, ಕೊಲೆ ಮಾಡಿ ಮುಚ್ಚಿದ್ದಾರೆ ಅಂದಿದ್ದೇಗೆ? ಯಾವ ಸಾಕ್ಷಿಗಳ ಆಧಾರದ ಮೇಲೆ ವಿಡಿಯೋ ಮಾಡಿದ್ದು? ಜನ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಯಾವ ಆಧಾರದಲ್ಲಿ ಹೇಳಿದ್ರಿ? ಎಐ ವಿಡಿಯೋ ತಯಾರಿಸಿದ್ಯಾರು? ಅಪ್ಲೋಡ್ ಮಾಡಿದ್ಯಾರು? ಎಐ ಮೂಲಕ ನಕಲಿ ಚಿತ್ರಗಳು ಅಥವಾ ವಿಡಿಯೋ ಸೇರಿಸಿದ ಉದ್ದೇಶ ಏನು? ವಿಡಿಯೋದಲ್ಲಿ ಹೇಳಿದ ವಿಷಯಗಳಿಗೆಲ್ಲ ಏನ್ ಸಾಕ್ಷಿಗಳಿವೆ? ವಿಡಿಯೋ ಅಪ್ಲೋಡ್ ಮಾಡಿದ ಮೊಬೈಲ್ ಅಥವಾ ಕಂಪ್ಯೂಟರ್ ಎಲ್ಲಿ? ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರಗಳು ಯಾರ ಬಳಿ ಇವೆ? ಫೇಸ್ಬುಕ್, ಟ್ವಿಟರ್ ಅಥವಾ ಎಕ್ಸ್ ಯೂಟ್ಯೂಬ್ ಲಿಂಕ್ ಎಲ್ಲೆಲ್ಲಿ ಶೇರ್ ಮಾಡಿದ್ರೆ? ವಿಡಿಯೋ ನೀವೇ ಮಾಡಿದ್ದ? ಯಾರಾದ್ರೂ ಹೇಳಿ ಮಾಡಿಸಿದ್ರಾ? ವಿಡಿಯೋ ಮಾಡಲು ಹಂಚಲು ಯಾರಾದ್ರೂ ಹಣ ಕೊಟ್ಟಿದ್ರಾ? ವಿಡಿಯೋ ವೈರಲ್ ಆದ್ಮೇಲೆ ನಿಮ್ಮನ್ನ ಯಾರ್ಯಾರು ಸಂಪರ್ಕಿಸಿದ್ರು? ಯಾರೆಲ್ಲ ಬಂದು ನಿಮಗೆ ಬೆಂಬಲಿಸಿದ್ರು, ಅಭಿನಂದನೆ ಸಲ್ಲಿಸಿದ್ರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಸಮೀರ್ಗೆ ಹಾಕಿದ್ದಾರೆ ತನಿಖಾಧಿಕಾರಿ. ಹಾಗೆ 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾ? ಗೊತ್ತಿದ್ರೆ ಕಾಯ್ದೆ ಬಗ್ಗೆ ಹೇಳಿ ಅಂತಿದ್ದಂಗೆ ಸಮೀರ್ ತಬ್ಬಿಬ್ಬಾಗಿ ಹೋದ. ಅಷ್ಟೇ ಅಲ್ಲ, ವಿಡಿಯೋ ಹೇಳಿಕೆಗಳಿಗೆಲ್ಲ ದಾಖಲೆ ಕೊಡುವಂತೆಯೂ ಕೇಳಿದ್ರು. ಆಗ ತಬ್ಬಿಬ್ಬಾದ ಸಮೀರ್ ಪೊಲೀಸರ ಎದುರು ಒಂದಷ್ಟು ಕಾರಣಗಳನ್ನು, ದಾಖಲೆಗಳನ್ನು ಕೊಟ್ಟಿದ್ದಾನೆ. ಸೌಜನ್ಯಪರ ಹೋರಾಟ ಆಧರಿಸಿ ವಿಡಿಯೋ ಮಾಡಿದ್ದು ಅಷ್ಟೇ. ಸೌಜನ್ಯಪರ ಹೋರಾಟಗಾರರ ಭಾಷಣ ಆಧರಿಸಿ ಎಐ ಬಳಸಿ ವಿಡಿಯೋ ಮಾಡಿದ್ದೇನೆ. ಹೋರಾಟಗಾರರ ಭಾಷಣ, ಸಾರ್ವಜನಿಕ ಚರ್ಚೆಯನ್ನ ಬಳಸಿಕೊಂಡಿದ್ದೇನೆ. ಹಳೆಯ ಕೆಲವು ಕೇಸ್ ಆಧಾರದಲ್ಲಿ ಎಐ ವಿಡಿಯೋ ಮಾಡಿದ್ದೇನೆ. ಕೆಲವು ಲಿಂಕ್ ಬಿಟ್ರೆ ಹೇಳಿಕೆಗಳಿಗೆಲ್ಲ ನನ್ನ ಬಳಿ ದಾಖಲೆಗಳಿಲ್ಲ ಅಂತ ಹೇಳಿಕೆ ಕೊಟ್ಟಿರೋದು ಗೊತ್ತಾಗಿದೆ. ಒಟ್ಟು 3 ಪ್ರಕರಣಗಳ ಬಗ್ಗೆ ಪೊಲೀಸರು ವಿಚಾರಣೆಗೆ ಬರುವಂತೆ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಸಮೀರ್ ನಿಜಕ್ಕೂ ಷಡ್ಯಂತ್ರಿಗಳ ಗುಂಪಿನ ಸದಸ್ಯನೇ ಆಗಿರೋದು ಖಚಿತವಾದ್ರೆ, ಮಹತ್ವದ ಸಾಕ್ಷ್ಯ ಸಿಕ್ಕಿದ್ರೆ ಕೋರ್ಟ್ ಅನುಮತಿ ಪಡೆದು ಅರೆಸ್ಟ್ ಮಾಡಿದ್ರೂ ಅಚ್ಚರಿಯಿಲ್ಲ. ಮಂಜು ಆರ್ಯ ಜೊತೆ ಗಣೇಶ್, ಸೈಬರ್ ಕಟ್ಟೆ, ನ್ಯೂಸ್ 18 ಧರ್ಮಸ್ಥಳ.